ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ವಿಳಂಬದಿಂದ ತೀವ್ರ ಸಮಸ್ಯೆ ಉಂಟಾದ ಬೆನ್ನಲ್ಲೇ ಆ ಮಾರ್ಗದಲ್ಲಿ ಸದ್ಯ ಭಾರಿ ವಾಹನಗಳಿಗೆ ಸಂಚಾರ ನಿಷೇಧಿಸಲಾಗಿದೆ. ಪರ್ಯಾಯ ಮಾರ್ಗ ಸೂಚಿಸಿದ್ದರೂ ಲಾರಿ, ಟಿಪ್ಪರ್, ಬಸ್ಸುಗಳು ದೊಡ್ಡನಳ್ಳಿ ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ಭಾರಿ ಟ್ರಾಫಿಕ್ ಒತ್ತಡ ಹೆಚ್ಚಾಗಿದೆ. ಈ ರಸ್ತೆ ಕಿರಿದಾಗಿದ್ದು ಭಾರಿ ವಾಹನ ಸಂಚಾರದಿಂದ ರೈತರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ದುರಸ್ತಿ ಕಾಮಗಾರಿ ವಿಳಂಬ ಹಾಗೂ ಅವೈಜ್ಞಾನಿಕ ಕಾರ್ಯಪದ್ಧತಿಯಿಂದ ಜನರ ಅಸಮಾಧಾನ ತಾರಕಕ್ಕೇರಿದೆ. ಈ ಹಿನ್ನೆಲೆ ಬಿಸಿಲಕೊಪ್ಪದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಹೆದ್ದಾರಿಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದಾರೆ. ಪೊಲೀಸ್ ಇಲಾಖೆ ಯಾವತ್ತೂ ಸಾರ್ವಜನಿಕರ ಪರವಾಗಿರ್ತದೆ. ತಮ್ಮ ಬೇಡಿಕೆಗೆ ಅನುಸಾರವಾಗಿ ನೀವು ಇಲ್ಲಿ ಯಾರು ಟಿಪ್ಪರ್ ಆಗಲಿ, ಬಸ್ ಆಗಲಿ ಅಥವಾ ಪ್ರೈವೇಟ್ ಬಸ್ ಆಗಲಿ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿ ಇಲ್ಲಿ ಹೆಚ್ಚಿಗೆ ಸಿಬ್ಬಂದಿಗಳನ್ನ ನೇಮಿಸಿ ಈ ರಸ್ತೆಯಲ್ಲಿ ಯಾವುದೋ ಬಸ್ಸುಗಳು, ಬೇರೆ ವೆಹಿಕಲ್ಸ್, ಟಿಪ್ಪರ್ಗಳು ಓಡಾಡದ ರೀತಿ ನಾವು ಕ್ರಮ ಮಾಡ್ತೇವೆ. ಈ ನಿರ್ಬಂಧದ ಪರಿಣಾಮವಾಗಿ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಬಸ್, ಲಾರಿ, ಟಿಪ್ಪರ್ ಸೇರಿದಂತೆ ಎಲ್ಲಾ ಭಾರಿ ವಾಹನಗಳು ಪರ್ಯಾಯ ಮಾರ್ಗಗಳತ್ತ ತಿರುಗಿವೆ. ಅಧಿಕಾರಿಗಳು ಸೂಚಿಸಿರುವ ಮಾರ್ಗಗಳ ಹೊರತಾಗಿ ಹಲವು ವಾಹನಗಳು ದೊಡ್ಡನಳ್ಳಿ ಹೊಸಕೊಪ್ಪ ಮಾರ್ಗವನ್ನು ಬಳಸುತ್ತಿವೆ. ಆದರೆ ಈ ರಸ್ತೆ ಗ್ರಾಮೀಣ ಪ್ರದೇಶಗಳನ್ನು ಸಂಪರ್ಕಿಸುವ ಸಣ್ಣ ಹಾಗೂ ಇಕ್ಕಟ್ಟಾದ ಮಾರ್ಗವಾಗಿದ್ದು ಭಾರಿ ವಾಹನಗಳ ನಿರಂತರ ಸಂಚಾರದಿಂದ ಸ್ಥಳೀಯರಿಗೆ ದೊಡ್ಡ ತೊಂದರೆ ಉಂಟಾಗಿದೆ. ರೈತರು ಹೊಲಗಳಿಗೆ ಹೋಗುವುದು, ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ತೆರಳುವುದು, ಕೂಲಿ ಕಾರ್ಮಿಕರು ದಿನನಿತ್ಯದ ಕೆಲಸಗಳಿಗೆ ಸಾಗುವುದು ಎಲ್ಲವೂ ಕಷ್ಟಕರವಾಗಿದೆ. ಮತ್ತೆ ಹಾವೇರಿ ರಸ್ತೆ ಕ್ಲೋಸ್ ಆಗಿರೋದ್ರಿಂದ, ಬಂದ್ ಆಗಿರೋದ್ರಿಂದ ಅಲ್ಲಿ NH ಮಾಡ್ತಾ ಇದ್ದಾರೆ. NH ಮಾಡೋದ್ರಿಂದ ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಪ್ರತಿಯೊಂದು ಗಾಡಿನೂ ಇವಾಗ ದಾಸನಕೊಪ್ಪ, ಹೊಸಕೊಪ್ಪ ಮತ್ತು ಶಿರ್ಸಿ ಮಾರ್ಗವಾಗಿ ಹೋಗ್ತಾ ಇದ್ದಾವೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆಂದರೆ ಇದು ಹಳ್ಳಿ ಆಗುತ್ತೆ. ಹಳ್ಳಿ ಆಗಿರೋದ್ರಿಂದ ಪ್ರತಿಯೊಂದು ಮಕ್ಕಳು, ಚಿಕ್ಕ ಮಕ್ಕಳು, ಇವಾಗ ಅವ್ರಿಗೆ ಸ್ಕೂಲ್ಗೂ ರಜೆ ಇದೆ. ಅದರಿಂದ ಪ್ರತಿಯೊಂದು ಮಕ್ಕಳು ಕೂಡ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಅವ್ರ ಮಕ್ಕಳು ಓಡೋದಿರಲಿ, ದೊಡ್ಡವರು ಓಡಾಡೋಕ್ಕೂ ತುಂಬ ತೊಂದರೆ ಆಗ್ತಿದೆ. ಈಗ ನಮಗೆ ತುಂಬ ತೊಂದರೆ ಆಗ್ತಿದೆ. ಆ್ಯಕ್ಚುಲಿ ಪ್ರತಿಯೊಂದು ಗಾಡಿನೂ, ಇವನ್ ಬಸ್ ಕೂಡ ಏನು NH ಹೋಗ್ತಾ ಇದ್ದಾವಲ್ಲ, ಪ್ರತಿಯೊಂದು ಬಸ್ ಕೂಡ ಇಲ್ಲಿ ಓಡಾಡ್ತಾರೆ. ಹಾವೇರಿ, ದಾವಣಗೆರೆ ಬಸ್ ಎಲ್ಲ ಇಲ್ಲೇ ಓಡಾಡ್ತಾ ಇದಾವು. ಬಿಲ್ಕುಲ್ ನಮ್ಮ ರೋಡ್ನೇ ಮಾತ್ರ ನಿಮಗೆ ಇಕ್ಕಟ್ಟು ಆಗ್ತಾ ಇದೆ ಅಂತ ನೀವು ಹೇಳ್ತಿದ್ದೀರಾ. ತುಂಬಾ ಇಕ್ಕಟ್ಟು ಆಗ್ತಾ ಇದೆ. ಮತ್ತೇನಂದ್ರೆ ಈ ರಸ್ತೆ ಕೂಡ ಸರಿ ಇಲ್ಲ. ನಮ್ಗೆ ಮಳೆಗಾಲದಲ್ಲಿ ಕೂಡ ತುಂಬಾ ಹಾಳಾಗಿರುತ್ತೆ, ಇವಾಗ ಕೂಡ ತುಂಬಾ ಹಾಳಾಗಿರುತ್ತೆ. ಪ್ರತಿಯೊಂದು ನಾವು ಇವನ್ ಸಿರ್ಸಿ ಹೋಗ್ಬೇಕು ಅಂದ್ರು 15 ಕಿಲೋಮೀಟರ್ಗೆ 2 ತಾಸು ತಗೋಬೇಕಾಗುತ್ತೆ. ಅಷ್ಟೊಂದು ರಸ್ತೆ ಹಾಳಾಗಿದೆ. ಅಂತದ್ರಲ್ಲಿ ರೋಡ್ ಏನಲ್ಲ ಇದು. ಈ ಗಾಡಿ ಓಡಾಡ್ತಿದಾವೆ ಅಂದ್ರೆ ಮತ್ತೂ ತೊಂದರೆ ಆಗುತ್ತೆ. ರಸ್ತೆ ಹಾಳಾಗೇ ಹೋಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು. ಮತ್ತೆ ಏನು ಇಲ್ಲಿ ಪ್ರತಿನಿತ್ಯ ಎಷ್ಟು ಗಾಡಿ ಓಡಾಡ್ತಿದಾವೆ ಇಲ್ಲಿ? ಸಾವಿರಾರು ಗಟ್ಟಲೆ ಗಾಡಿ. ಹಾಗೆ ಹೇಳಕ್ಕಾಗಲ್ಲ, ತುಂಬಾ ಓಡಾಡ್ತದೆ. ಯಾಕೆಂದ್ರೆ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬಿಟ್ಟಾರೆ. ಆ ಕಡೆ ಏನು NH ಇದೆ ಅಲ್ಲ, ಪ್ರತಿಯೊಂದು ಕ್ಲೋಸ್ ಮಾಡ್ಬಿಟ್ಟಾರೆ, ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಯಾರ. ಈಗ ಇರೋದ್ರಿಂದ ರೋಡ್ ಇದು ಹಾಗೆ ಮಾಡ್ಬೇಕಾಗುತ್ತೆ. ಇವಾಗ ನಾವು 1-2 ದಿವಸ ನೋಡ್ತೀವಿ. ಇವಾಗ ಈ ತರ ತೊಂದರೆ ಆಗ್ತಿದೆ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಮತ್ತೆ ಯಾಕೆಂದ್ರೆ ನಮಗೂ ತೊಂದರೆ ಆಗ್ತಿದೆ, ತುಂಬಾ ತೊಂದರೆ ಆಗ್ತಿರೋದ್ರಿಂದ ನಾವು ಈ ಸ್ಟ್ರೈಕ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಾವು ಇದು ಹಳ್ಳಿ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ನಾವು ಈ ರೋಡನ್ನ ಅವಲಂಬಿಸಿದೀವಿ. ಇವೊಂದು ಎಲ್ಲ ಕಡೆ ಹೋಗೋದಿದ್ರೆ ಇದೇ ರೋಡ್ ನಮ್ಗೆ ಬೇಕಾಗುತ್ತೆ. ಇವಾಗ ನಮಗೆ ಇಲ್ಲಿ ರೋಡಲ್ಲಿ ನಮಗೆ ಓಡಾಡಕ್ ಆಗ್ತಾ ಇಲ್ಲ ಅಂದ್ರೆ ಇವಾಗ ನಾವು ಸ್ಟ್ರೈಕ್ ಮಾಡ್ಲೇಬೇಕಾಗುತ್ತೆ. ನಾವು ಸ್ಟ್ರೈಕ್ ಮಾಡ್ಲೇಬೇಕಾಗೈತಿ. AC ಆಫೀಸಿಂದ AC ಆಫೀಸ್ವರೆಗೆ ಲೆಟರ್ ಕೊಡ್ಬೇಕಾಗೈತಿ. ಇಲ್ಲ ಅಂದ್ರೆ ಮತ್ತೆ ಅದಕ್ಕೂ ಗಮನ ಕೊಡ್ಲಿಲ್ಲ ಅಂದ್ರೆ ನಾವೇ ಇಲ್ಲಿ ಅಡ್ಡ ರೋಡಿಗೆ ಕಲ್ಲು ಹಾಕ್ಬೇಕಾಗೈತಿ. ಮತ್ತೆ ಅಷ್ಟು ಗಾಡಿ NH ನಾವು ಇಲ್ಲೇ ಓಡಾಡಕೈತಿ, ನಾವು ರೋಡಿಗೆ ಕಲ್ಲು ಹಾಕ್ತಾರೆ ನಾವು. ಇನ್ನು ಈ ದೊಡ್ಡನಳ್ಳಿ ರಸ್ತೆ ಕೂಡ ಹೊಂಡ ಗುಂಡಿಗಳಿಂದ ತುಂಬಿದ್ದು ಧೂಳಿನ ಸಮಸ್ಯೆಯೂ ವಿಪರೀತವಾಗಿದೆ. 2 ವಾಹನಗಳು ಎದುರು ಬಂದರೆ ಸರಿಯಾಗಿ ಹೋಗಲು ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. NH ರೋಡ್ ಬಂದಾಗಿರೋದು, ದಾಸನಕೊಪ್ಪ ಶಿರ್ಸಿ ರೋಡ್ ಬಂದಾಗಿರೋದು. ಇಲ್ಲಿ ನಮಗೆ ಮಕ್ಕಳು, ಶಾಲಾ ಮಕ್ಕಳು ರಜಾ ಇರೋದ್ರಿಂದ ರೋಡ್ ಮೇಲೆ ಇರ್ತಾರೆ. ಎಲ್ಲರೂ ಮಕ್ಕಳೆಲ್ಲ ರೋಡ್ ಮೇಲೆ ಇರ್ತಾರೆ. ಮತ್ತು ಕಿಡಿ ರೋಡ್ ಆಗಿರೋದ್ರಿಂದ ಒಂದು ಗಾಡಿ ಬಂದು ಮತ್ತೊಂದು ಗಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಹೆವಿ ಗಾಡಿ ಇಲ್ಲಿ ಓಡಾಡೋದ್ರಿಂದ ಹೆವಿ ಗಾಡಿ ಅಷ್ಟು ಬಂದ್ ಮಾಡಿದ್ರು ನಮಗೆ, ರೈತರಿಗೆ ಎಲ್ಲರಿಗೂ ಅನ್ಕೋದು. ಈ ಸೀಸನ್ ಏನು ಅಂತಂದ್ರೆ ನಮಗೆ ರೈತರಿಗೆ ಗೊಬ್ಬರ ಹೊಡೆಯೋದು ಇರ್ತೈತಿ, ಅಥವಾ ರೈತರ ಮಾಲ್ ಏನಾದ್ರು ಹೊರಗಡೆ ಸಾಕ್ಸೋದು ಇರ್ತೈತಿ. ಓವರ್ ನಾನು ಹೋಗೋದು ಟ್ಯಾಕ್ಟ್ರ್ ಮಾಲ್ ಹೋಗಿರ್ತೀವಿ. ನಮಗೆ ದಾರಿನೇ ಸಿಗ್ತಾ ಇದೆ. ಟೋಟಲಿ ನಮಗೆ ದಾರಿ ಸಿಗ್ತಾ ಇದೆ. ಮಕ್ಕಳಿಗೆ ಮತ್ತು ನಮ್ಮ ರೈತರಿಗೆ ಅತಿ ಅನಾನುಕೂಲ ಆಗ್ತಾ ಇತ್ತು ಈ ಬಸ್ಸು ಮತ್ತು ಹೆವಿ ಗಾಡಿ. ಮೊನ್ನೆ ಈಗ 1.5 ತಿಂಗಳಿಂದ ಪ್ಯಾಕ್ ವರ್ಕ್ ಮಾಡಿದ್ದಾರೆ. ಈಗಾಗಲೇ ನೀವು ಒಂದು ಸಲ ಇದ್ದಿದ್ದು ಹೊಸಕಂಪ್ನಿಂದ ಶಿರ್ಸಿ ಗಾಡಿ ನೋಡಿ ರೋಡ್ ಎಷ್ಟು ಕೆಟ್ಟ ಹೋಗೈತೆ ಅಂತ. ಸಿಕ್ಕಾಪಟ್ಟೆ ಹೊಂಡ ಬಿದ್ದಾವೆ, ಗುಂಡಿ ಬಿದ್ದಾವೆ. ಆ ಗುಂಡಿ ತಪ್ಸೋಕ್ಕಾಗಲ್ಲ. ಗುಂಡಿಯಾಗೆ ನಾವು ಭಾಳ ಜನ ಬಿದ್ದು ಅನಾಹುತ ಮಾಡ್ತೀವಿ. ಸಿಕ್ಕಾಪಟ್ಟೆ ಈಗ ಬೀಳೂರಿಂದ ದೊಡ್ಡಳ್ಳಿ ತನಕ
ಸಿಕ್ಕಾಪಟ್ಟೆ ಹಾಳಾಗಿದ್ರು. ಈ ಶಾಲೆ ಇಲ್ಲ ರಜಾ, ಈ ಶಾಲೆ ಇಲ್ಲದ ಸಮಸ್ಯೆ ಮೇಲೆ ಮಕ್ಕಳು ಆಟ ಆಡ್ತಾರೆ. ಶಾಲಾ ರಜಾ ಇರೋದಕ್ಕಾಗಿ ರೋಡ್ ಬಂದಾಗ ನೋಡಿ ನಿಮ್ಗೆ ಕಾಣ್ತದೆ ಗಾಡಿಗೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಗೊಬ್ಬರ ಇರೋದಿರ್ಬೋದು, ಜೋಳ ಇರೋದಿರ್ಬೋದು, ಇನ್ನೊಂದು ರೀತಿ ನಮಗೆ ಭಾಳ ತೊಂದರೆ ಕೊಡ್ತಾರೆ. ಭಾಳ ಮಳೆಗಾಲದಲ್ಲಿ ಈ ಮಾರ್ಗ ಸಂಪೂರ್ಣ ಹದಗೆಡುವ ಭೀತಿ ಕೂಡ ವ್ಯಕ್ತವಾಗುತ್ತಿದೆ. ಒಟ್ಟಾರೆ ಹೆದ್ದಾರಿಯಲ್ಲಿ ಓಡಾಡಬೇಕಾದ ಭಾರಿ ವಾಹನಗಳು ಗ್ರಾಮದೊಳಗೆ ನುಗ್ಗುತ್ತಿರುವುದು ಸ್ಥಳೀಯರಲ್ಲಿ ತೀವ್ರ ಆತಂಕ ಹೆಚ್ಚಿಸಿದೆ. ಒಟ್ಟಿನಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ ಈಗಿರುವ ಗ್ರಾಮೀಣ ರಸ್ತೆ ಇನ್ನೂ ಹದಗೆಡುವ ಸಾಧ್ಯತೆ ಇದೆ ಎಂದು ಜನರು ಎಚ್ಚರಿಸಿದ್ದಾರೆ. ತಕ್ಷಣವೇ ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ಸಂಪೂರ್ಣಗೊಳಿಸಿ ಪರ್ಯಾಯ ಮಾರ್ಗದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.